ನಾವು ರಾಜ್ಯವನ್ನು ನಡೆಸಿದ್ದೇ ಆದ್ರೆ ರಾಜ್ಯ ಸುಖ ಸಮೃದ್ಧಿಯಿಂದ ಇರೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಸಮಾಜ ಅಲ್ಪಸಂಖ್ಯಾತ ಇವತ್ತು ನಾವು ಉಳ್ಕೊಂಡಿವಿ. ಬಹುಸಂಖ್ಯಾತ 40 ಕೋಟಿ ಜೈನ ಸಮಾಜ ಇತ್ತು ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಚಂದ್ರಗುಪ್ತ ಮೌರ್ಯ ಕಾಲದೊಳಗೆ 40 ಕೋಟಿ ಜೈನ ಸಮಾಜ ಇದ್ದದ್ದು ಇವತ್ತು ನಾವು 1 ಕೋಟಿ 1.25 ಕೋಟಿಗೆ ಬಂದು ಕೂತೀವಿ ಅಂದ್ರೆ ಯಾವ ರೀತಿ ನಮ್ಮ ಧರ್ಮ ಮೇಲೆ ಅನ್ಯಾಯ ಆಗ್ಯದ ಅಂದ್ರೆ ಇವತ್ತು ಜೈನದ ಮತಾಂತರ ಆಗ್ತಕ್ಕಂಥದ್ದು ಇರ್ಬೋದು. ನಮ್ಮಲ್ಲಿ ಹಿಂದಕ್ಕಾಗ್ಯಾವ ಭಾಳ ಘಟನೆಗಳು ಅವು ಆಗೋದ್ರಿಂದನೇ ಜೈನರೆಲ್ಲ ಬೇರೆ ಸಮಾಜಗಳು ಲಿಂಗ ಬೇರೆ ಧರ್ಮಗಳನ್ನು ಅಂಗೀಕಾರ ಮಾಡಿದ್ದನ್ನು ನಾವು ಕೇಳ್ತೀವಿ. ಅದಕ್ಕೆ ಇನ್ನು ಮುಂದೆ ಅನ್ಯಾಯ ಆಗಬಾರ್ದು. ನಮ್ಮ ಧರ್ಮ ಉಳಿಬೇಕು, ನಮ್ಮ ಧರ್ಮ ಬೆಳಿಬೇಕು. ಅದಕ್ಕಾಗಿ ಸರ್ಕಾರದ ನಮ್ಮ ಸವಲತ್ತು ಬೇಕು. ಇದು ನಮ್ಮ ಹಕ್ಕು ಐತಿ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂವಿಧಾನದಾಗ ಐತಿ. ಸಂವಿಧಾನ ಅನುಸಾರವೇ ನಾವು ಕೇಳಾಕತ್ತೀವಿ. ಅದಕ್ಕೆ ನಮ್ಮ ಮೇಲೆ ಅನ್ಯಾಯ ಮಾಡಬೇಡ್ರಿ. ನಮ್ಮ ಧರ್ಮ ಉಳಿತಂದ್ರೆ ನಮ್ಮ ಸಂಸ್ಕೃತಿ ಉಳಿತೈತಿ. ನಮ್ಮ ಸಂಸ್ಕೃತಿ ಉಳಿತಾರ ನಮ್ಮ ದೇಶ ಉಳಿತೈತಿ. ದೇಶ ಉಳಿತಂದ್ರೆ ಪ್ರಜೆಗಳೆಲ್ಲ ಸುಖಿ ಇರೋಕ್ಕೆ ಸಾಧ್ಯತೆ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ಕಾರ್ಯ ನಾಳೆ 8ನೇ ತಾರೀಕಿನ ಕಾರ್ಯ ಆಗೋದು. ಅದಕ್ಕೆ ಎಲ್ಲರೂ ಸಮಾಜದವ್ರು ಸಾಥ್ ಕೊಡ್ರಿ. ನಾವು ಹೋರಾಟ ಮಾಡಬೇಕು. ಇದು ಆಗ್ತೈತೆ ವಿಶ್ವಾಸ ನಮಗೈತಿ. ಒಂದಿನ ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ಹತ್ತೈತಿ. ಇದು ಅನಿವಾರ್ಯ. ಅಹಿಂಸಾ ಅಂದ್ರೆ ನಾವು ಕಾಯರಲ್ಲ. ಅದ್ರ ಅರ್ಥ ಅಹಿಂಸಾ ಇದ್ರ ಅರ್ಥ ನಾವು ಕಾಯರಲ್ಲ. ನಮ್ಮ ತೀರ್ಥಂಕರ್ ಕ್ಷತ್ರಿಯರು ಯುದ್ಧ ಪ್ರಸಂಗ ಬಂದಾಗ ನಾವು ಯುದ್ಧ ಮಾಡ್ತಾರೋ. ನಾವು ಅಹಿಂಸಾವಾದಿ ಮುನಿಗಳು. ನಾವು ಜಪತಪ ಮಾಡಿ ಎಲ್ಲ ವಿಶ್ವಕ್ಕೆ ಶಾಂತಿ ಬಯಸ್ತಕ್ಕಂಥವ್ರು. ಆದರೆ ನಮ್ಮ ಶ್ರಾವಕರು ಕ್ಷತ್ರಿಯರು. ಅವರ ಹೋರಾಟ ಮಾಡಿ ಧರ್ಮಕ್ಕಾಗಿ ವಿಜಯ ಪ್ರಾಪ್ತಿ ಸಲುವಾಗಿ ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲದ. ಭಾಳ ಸುತ್ತಕ್ಕೆ ಹೋದ ಅವಶ್ಯಕಲ್ಲ. ಅಭಿನಂದನ್ ವರ್ಧಮಾನ್ ಫ್ಲೈಟರ್ ಸಣ್ಣ ವಿಮಾನ ತೊಗೊಂಡು ಅಮೇರಿಕಾ ಇರ್ತಕ್ಕಂಥ ವಿಮಾನವನ್ನು ಹೊಡೆದು ಉಳಿಸಿ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಬಂದು ನಮ್ಮ ದೇಶದ ಕೀರ್ತಿಯನ್ನು ಬೆಳೆಸಿದ ಅಂಥ ಮೈಯಾಗ ರಕ್ತ ಹರಿತಕ್ಕಂಥ ಜೈನ ಯೋಧರು ಇವತ್ತು ನಮ್ಮ ಭಾರತದ ಸೈನ್ಯದಲ್ಲಿದ್ದಾರೆ. ಅದಕ್ಕೆ ದೇಶಕ್ಕೆ ಭಾಳ ಕೊಡುಗೆಯನ್ನು ಜೈನ ಧರ್ಮ ಕೊಟ್ಟದ. ಅದ್ರ ಉಪಕಾರಕ್ಕಾಗ್ಯಾದರೂ ಇದನ್ನು ಮಾಡಿರಿ. ಇದನ್ನೊಂದು ನಿಮ್ಮ ಮನಸ್ಸಿನಾಗ ಇಟ್ಕೋರಿ. ಇವತ್ತು ಯಾವ್ದು ನೀವು ಕಾಂಗ್ರೆಸ್ ಪಕ್ಷದ ಅದು ಆಶೀರ್ವಾದದ ಶಾಪ ಆಗಬಾರ್ದು. ಇಷ್ಟಂತೂ ಹೇಳ್ತೀವಿ ನಾವು. ಓಂ ನಮಃ. ಈಗಾಗಲೇ ಸಾಕಷ್ಟು ಸಲ ಸರ್ಕಾರಕ್ಕೆ ಸಮಾಜದಿಂದ ಮತ್ತು ಸಂತರಿಂದ ನಿವೇದನೆಗಳು ಸಾಕಷ್ಟು ಪ್ರತಿಭಟನೆಗಳು ಆಗ್ಯಾವ. ನಮಗಂತೂ ಆತ್ಮವಿಶ್ವಾಸ ಐತಿ ಆದಷ್ಟು ಬೇಗ ಸರ್ಕಾರ ಯೋಗ್ಯ ನಿರ್ಣಯ ತೊಗೋತೈತೆ ಅಂತ. ಒಂದು ವೇಳೆ ತೊಗೋಲಿಕ್ಕಂದ್ರೆ ನಾವು ಸಹಿತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಧರ್ಮ ಶಾಂತಿ ಪ್ರಧಾನ ಧರ್ಮ, ಅಧ್ಯಾತ್ಮ ಪ್ರಧಾನ ಧರ್ಮ. ಇಡೀ ಭಾರತೀಯ ಸಂಸ್ಕೃತಿಗೆ ಮೂಲಾಧಾರ ಇರತಕ್ಕಂಥ ಧರ್ಮ ಅಂದ್ರೆ ಜೈನ ಧರ್ಮ. ಅಂಥ ಜೈನ ಧರ್ಮದ ಮೇಲೆ ಇವತ್ತು ಮಹಾನ್ ಅನ್ಯಾಯ ಆಗ್ತದೆ. ಆ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗ ನಿಗಮ ಮಂಡಳ ನಿರ್ಮಾಣ ಆಗಬೇಕು. ಬರುವ ಜೂನ್ 8ನೇ ತಾರೀಕು ಐನಾಪುರದಲ್ಲಿ ಪೂಜ್ಯ ಸುಂದರನಂದಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಎಲ್ಲ ಭಟ್ಟಾರಕರ ಮತ್ತು ಸಮಾಜದ ಪ್ರಮುಖರ ಸಾನ್ನಿಧ್ಯದಲ್ಲಿ ಒಂದು ನಿಗಮ ಮಂಡಳಿ ನಿರ್ಮಾಣ ಆಗಬೇಕು ಅಂತ ಒಂದು ನಿರ್ಣಯ ತಗೋ ಸಲುವಾಗಿ ಸಮಾಜ ಒಂದು ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮತ್ತು ಮಹಾರಾಷ್ಟ್ರ ಜನ ಬಂದರೂ ಸಹಿತ ಏನು ಅಡ್ಡಿ ಇಲ್ಲ. ನಾವೆಲ್ಲರೂ ಒಂದೇ. ನಮ್ಮ ಧರ್ಮದ ಅಸ್ತಿತ್ವ ಉಳಿಬೇಕಾದ್ರೆ ನಾವು ಇವತ್ತು ಒಕ್ಕಟ್ಟಾಗಬೇಕು. ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡಿದ್ರೆ ಜಯ ಸಿಗ್ತದೆ. ಪಾಂಡವರು 5 ಜನ ಇದ್ದರು. ಜಯ ಯಾಕೆ ಸಿಕ್ತು? ಯಥೋ ಧರ್ಮ ತಥೋ ಜಯ. ನಾವು ಸಂಖ್ಯಾತ್ಮಕ ನೋಡ್ರೆ ಅಲ್ಪಸಂಖ್ಯಾತರು ಇರ್ಬೋದು. ಆದರೆ ನಮ್ಮ ತತ್ವ, ನಮ್ಮ ಸಾಧನ, ನಾವು ಮಾಡ್ತಕ್ಕಂಥ ತ್ಯಾಗ ಇದರಿಂದ ವಿಶ್ವಕ್ಕನ ಇವತ್ತು ಭಾರತ ಆದರ್ಶ ಅನ್ಸ್ಕೊಂತದ್ದು. ವಿಶ್ವಗುರು ಆಗ್ತಕ್ಕಂಥ ಒಂದು ಸ್ಥಾನದಲ್ಲಿ ಹೊಂಟದು. ಅದಕ್ಕೆ ಅಂಥ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠ ಜ್ಯೇಷ್ಠ ಸನಾತನ ಅನಾದಿ ನಿಧನ ಧರ್ಮ ಆಗಿರ್ತಕ್ಕಂಥ ಜೈನ ಧರ್ಮದ ಅಳಿವು ಉಳಿವು ಇವತ್ತು ನಮ್ಮ ಕೈಯಾಗದ. ಸಮಾಜ ಎಲ್ಲ ನಾವು ಒಕ್ಕಟ್ಟಾಗಿ ಜಾಗೃತಿಯಾಗಿ ಇವತ್ತು ಒಂದು ಸಮಾವೇಶದಲ್ಲಿ ನಾವು ಶಕ್ತಿ ಪ್ರದರ್ಶನ ಮಾಡೋದ್ರಿಂದನ ನಮ್ಮ ಜಯ ಸಿಗುತ್ತದೆ. ಈಗಾಗಲೇ ರಾಜ್ಯಪಾಲರು ಆ ಒಂದು ಕಾರ್ಯಕ್ರಮಕ್ಕೆ ಬರೋರ್ದಾರು. ಅವರು ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಸಮಸ್ಯೆಗಳನ್ನೆಲ್ಲ ಹೇಳಿ ಆದಷ್ಟು ಬೇಗ ಈ ಒಂದು ನಮ್ಮ ಸಮಾಜಕ್ಕೆ ನಿಗಮ ಮಂಡಳ ಆಗಿ ನಮ್ಮ ಸಮಾಜದ ರಕ್ಷಣೆ ಆಗಬೇಕು. ಯಾಕಂದ್ರೆ ನಮ್ಮ ಗುಡಿಗಳಿರ್ಬೋದು, ನಮ್ಮ ಮಂದಿರಗಳಿರ್ಬೋದು, ನಮ್ಮ ಕ್ಷೇತ್ರಗಳಿರ್ಬೋದು, ಭಾಳಷ್ಟು ಕ್ಷೇತ್ರಗಳನ್ನ ಕಳ್ಕೊಂಡು ನಾವು ನೊಂದ್ಕೊಂಡಿವಿ. ಕುತುಬ್ ಮಿನಾರ್ ಇರ್ಬೋದು. ಭಾರತದಲ್ಲೇ ನಾವು ದಿಲ್ಲಿ ಒಳಗೇನು ಕುತುಬ್ ಮಿನಾರ್ ಅಂತ ಕರಿತೀವಿ. ಸಹಸ್ರ ಜೈನ ಮಂದಿರಗಳನ್ನ ಡೆಮಾಲಿಷನ್ ಮಾಡಿ ಆ ಕುತುಬ್ ಮಿನಾರವನ್ನು ನಿರ್ಮಾಣ ಮಾಡಲಾಗಿದೆ. ಭಾಳ ದೂರ ಅಲ್ಲಿ ಇಲ್ಲೇ ಬೆಳಗಾವಿ ಕಿಲ್ಲಾ ಬಸ್ತಿ ಅಂತೀವಿ ನಾವು. ಇವತ್ತು ಕಮಲ್ ಬಸ್ತಿ ಇವತ್ತು ಹೆಸರು ಕರಿತೀವಿ. ಆ ಕಮಲ್ ಬಸ್ತಿ ಅಂತ ಒಂದಲ್ಲ 108 ಮಂದಿರ ಇದ್ದದ್ದು ನಾವು ಗ್ರಂಥಗಳಲ್ಲಿ ಓದ್ತೀವಿ. ವೇಲಗ್ರಾಮ ಅಂತ ಪೂರ್ಣ ಜಂಗಲ್ ಇರ್ತಕ್ಕಂಥ ಸ್ಥಾನ, ಅಲ್ಲಿ 108 ಮಂದಿರದು. ಇವತ್ತು ಒಂದೇ ಮಂದಿರ ಜೀವಂತ ಉಳಿದದ. ಎಲ್ಲ ಭಾಳ ಅನ್ಯಾಯ ಇದೆ. ಅದ ಮಂದಿರದ ಕಲ್ಲುಗಳನ್ನು ತೊಗೊಂಡು ಕೋಟೆಯನ್ನು ಕಿಲ್ಲಾ ಕಟ್ಟಿದ್ದ ಇತಿಹಾಸ ನಾವು ಕಾಣ್ತೀವಿ. ಹಿಂಗೆ ಹಿಂದಕ್ಕೂ ಅನೇಕ ನಮ್ಮದು ಧರ್ಮದ ಮೇಲೆ ಅನ್ಯಾಯ ಆಕ್ಕೋತ ಬಂದವ. ಇನ್ನು ಮುಂದೆ ಇದು ಆಗಬಾರ್ದು.
ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗಬಾರ್ದು. ಇಡೀ ಭಾರತದ ಸಂಸ್ಕೃತಿಗೆ ತಾಯಿ ಬೇರೆ ಯಾವ್ದಾರು ಇದ್ರೆ ಅದು ಜೈನ ಧರ್ಮ. ಆ ಜೈನ ಧರ್ಮ ಅಸ್ತಿತ್ವದಿಂದನ ಭಾರತದ ಇವತ್ತು ಅಸ್ತಿತ್ವದ. ಭಾರತ ವಿಶ್ವಗುರು ಆಗುವತ್ತ ಹೊಸಾಗ್ಯದ. ಇವತ್ತು ಪಾಕಿಸ್ತಾನದ ಮೇಲೆ ನಾವು ಸರ್ಜಿಕಲ್ ಸಿಂಧೂರ್ ಏನು ಮಾಡಿದ್ದೀವಿ, ಅದಾದ ನಂತರ ಇಲ್ಲಿ ಅಹಿಂಸಾತ್ಮಕ ನಮ್ಮ ಜಯ ಸಿಕ್ಕದ. ಭಾರತದ ಹೆಸರು ಇವತ್ತು ವಿಶ್ವದಾಗ ಚರ್ಚೆ ನಡೆದದ. ಅಂದ್ರೆ ನಾವು ಪಾಕಿಸ್ತಾನದ ವಿರೋಧಿಗಳಲ್ಲ, ಉಗ್ರತ್ವವಾದದ ವಿರೋಧಿಗಳು. ನಾವು ಪ್ರಜೆಗಳೆಲ್ಲ ಒಂದೇ, ನಾವು ಅಣ್ಣ ತಮ್ಮ ಅಂತಕ್ಕಂಥ ಭಾವನೆ. ಇವತ್ತು ಎಷ್ಟು 75% ಪಾಕಿಸ್ತಾನಿಯರು ಭಾರತವನ್ನು ಅಪ್ಕೋತಾರ, ಪ್ರೇಮಿಸ್ತಾರ, ನಾವು ಭಾರತ ಬರ್ಬೇಕಂತಾರ. ಅವ್ರು ಉಣ್ಣಾಕು ಪಿರಿಯಾಗಿ ಕೂತಾರ. ಅವ್ರ ಕಷ್ಟ ಅಂದ್ರೆ ಏನ, ನಾವು ಧರ್ಮ ವಿರುದ್ಧ ಹೋದ್ರೆ ಏನಾಕೈತೆ ಅನ್ನೋದನ್ನು ಪ್ರತ್ಯಕ್ಷ ಅನುಭವ ಅವ್ರು ಕಂಡಾರ. ಇವತ್ತು ಅವ್ರು ಪಶ್ಚಾತ್ತಾಪ ಆಗಾಕತ್ತದ. ಖರೆ ಏನು ಮಾಡೋದು, ಅವ್ರಿಗೆ ಒಂದು ಆ ಸ್ಥಾನ ಈಗ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನನ್ನ ಭಾವದ ಭಾರತದ ನಕಾಶೆ ಚೇಂಜ್ ಆಗ್ತದೆ. ಭಾರತ ಭವಿಷ್ಯ ಉಜ್ವಲದ. ಅದಕ್ಕೆ ಆ ಭಾರತದ ಮೂಲ ತಾಯಿ ಬೇರು ಜೈನ ಧರ್ಮದ ಸಂಸ್ಕೃತಿ ಅದ. ಆ ಸಂಸ್ಕೃತಿ ಮೇಲೆ, ಆ ಧರ್ಮದ ಮೇಲೆ, ಸಮಾಜದ ಮೇಲೆ ಮಹಾನ್ ಅನ್ಯಾಯ ಆಗಾಗ್ತದೆ. ಆ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗ ನಿಗಮ ಮಂಡಳಿ ತಯಾರಾಗಿ ನಮ್ಮ ಧರ್ಮಕ್ಕೆ ಒಂದು ಆಶ್ರಯವನ್ನು ಕೊಡುವಂಥ ಕಾರ್ಯ ಸರ್ಕಾರ ಮಾಡಬೇಕು. ಸಮಾಜ, ಸರ್ಕಾರ, ಸಂತರ ಈ ಮೂರು ಸೇರಿದಾಗ ಗಂಗಾ ಜಮುನಾ ಸರಸ್ವತಿ ಹೆಂಗೆ ಮಿಲನದ ಒಂದು ಕ್ಷೇತ್ರ ಆಗ್ತದೆ, ಹಂಗೆ ದೇಶದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈ ದೇಶಕ್ಕೆ ಜೈನ ಧರ್ಮದ ಕೊಡುಗೆ ಅಪರಂಪಾರದ. ಅದು ವಾಸ್ತು ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು, ಅನೇಕ ಮಾಧ್ಯಮದಿಂದ ಇವತ್ತು ನಾವು ಶ್ರೀ ಭೂವಲಯ ಗ್ರಂಥ ಓದಿದಾಗ ಗೊತ್ತಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಚಾರ್ಯ ದೇಶಭೂಷಣ್ ಗುರುಗಳ ಸಾನ್ನಿಧ್ಯದಲ್ಲಿ ಅದಕ್ಕೆ 10ನೇ ಅದ್ಭುತ ಅಂತ ಘೋಷಣೆ ಮಾಡಿದರು. ಸರ್ವ ಭಾಷಾಮಯ ಗ್ರಂಥ 718 ಭಾಷೆಗಳನ್ನು ಮಾತ್ರ 64 ಅಂಕಿಗಳಲ್ಲಿ ವರ್ಣನೆ ಮಾಡ್ತಕ್ಕಂಥ ಗ್ರಂಥ. ಆ ಗ್ರಂಥಕ್ಕೆ ವಿಶ್ವದಾಗ ಎಲ್ಲ ಕಡೆ ಒಂದು ಪ್ರಚಾರ ಪ್ರಸಾರ ಆಗತಕ್ಕ ಕಾರ್ಯ ಸಮಾಜ ಮಾಡಬೇಕು, ಸರ್ಕಾರವು ಮಾಡಬೇಕು. ಕನ್ನಡ ನಾಡಿನ ಮೈಸೂರು ರಾಜ್ಯದಾಗನ ನಮ್ಮ ಈ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಒಂದು ಸಿರಿವಂತಿಕೆಯನ್ನು ತಂದು ಕೊಟ್ಟಂಥ ಗ್ರಂಥ ಒಡ್ಡಾರಾಧನೆ, ಆಚಾರ್ಯ ಶಿವಕೋಟಿ ಬರೆದಂಥದ್ದು. ಜೈನ ಧರ್ಮದ ಪ್ರಥಮ ಕರ್ನಾಟಕ ನಾಡಿನ, ಕನ್ನಡ ನಾಡಿನ ಪ್ರಥಮ ಗದ್ಯ ರೂಪದ ಗ್ರಂಥ ಯಾವುದಂತ ಕೇಳಿದ್ರೆ ಒಡ್ಡಾರಾಧನೆ. ಆ ಒಡ್ಡಾರಾಧನೆ ಸಹ 19 ಕಥೆಗಳು. ಸಿರಿಧನ್ನ ಭಟ್ಟಾರಕರು, ಭಟ್ಟಾರಕ ಒಟ್ಟಕೇರರು, ಭಟ್ಟಾರಕ ಸಿರಿಧನ್ನರು, ಭಟ್ಟಾರಕ ಭದ್ರಬಾಹುಗಳು, ಭಟ್ಟಾರಕ ಅಕಲಂಕರು, ಭಟ್ಟಾರಕ ಚಾಣಕ್ಯ, ಈ ರೀತಿ 19 ಕಥೆಗಳನ್ನು ನಾವು ಆ ಒಡ್ಡಾರಾಧನೆಯಲ್ಲಿ ಓದ್ತೀವಿ. ಪ್ರೈಮರಿ ಹಿಡ್ಕೊಂಡು ಡಿಗ್ರಿ ಕಾಲೇಜ್ ತನಕ ಆ ಟಾಪಿಕ್ಗಳನ್ನು ಓದುವಂಥ ನಾವು ಕಾಣ್ತೀವಿ. ಅಂಥ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ, ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾರತದ ಮೂಲ ಪರಂಪರೆ ಇರ್ತಕ್ಕಂಥ ಜೈನ ಧರ್ಮ ಉಳಿಬೇಕು, ಬೆಳಿಬೇಕು. ಅದಕ್ಕೆ ಸರ್ಕಾರ ಸಹಕಾರ ಮಾಡಬೇಕಂತ ನಾವು ಕೇಳ್ಕೊತೀವಿ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವ ಸಲುವಾಗಿ 8ನೇ ತಾರೀಕು ಐನಾಪುರದಲ್ಲಿ ಸಮಸ್ತ ಸಮಾಜದ ಹಿರಿಯರು, ಶ್ರಾವಕರು, ಶ್ರಾವಿಕೆಯರು, ಬಾಲಕರು, ಯುವಕರು, ಯುವತಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇದಕ್ಕೊಂದು ನಾವು ಯಶಸ್ವಿ ಒಂದು ಧ್ವಜವನ್ನು ಹಾರಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಜೈವಲು ಜೈನ ಧರ್ಮಕಿ, ಅಹಿಂಸಾ ಪರಮೋ ಧರ್ಮಕಿ, ಮಾನವತಾವಾದ ಧರ್ಮಕಿ, ಜಯವಾಗಲಿ ಜಿನ ಧರ್ಮಕ್ಕೆ, ಜಿನ ಶಾಸನಕ್ಕೆ, ಜಿನ ಸಂಸ್ಕೃತಿಗೆ. ಓಂ ನಮಃ.